ಯತ್ನಾಳ್ ಬಿಜೆಪಿಯಲ್ಲಿ ಇದ್ದಷ್ಟು ದಿನ ಸಿಕ್ಕಾಪಟ್ಟೆ ಮಾತನಾಡ್ತಿದ್ರು. ಈಗ ಪಕ್ಷದಿಂದ ಕಿತ್ತೆಸೆದ ಮೇಲೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ. ಉಚ್ಚಾಟನೆ ಬಳಿಕ ಹಿಂದುತ್ವ ಪಕ್ಷದ ಬಗ್ಗೆ ಮಾತನಾಡಿದ್ದ ಯತ್ನಾಳ್ ಹೊಸ ಪಕ್ಷ ಕಟ್ಟೇ ಬಿಡ್ತಾರೆ ಅಂತ ಹೇಳಲಾಗ್ತಿದೆ. ಅಂದು ಬಿಜೆಪಿಯಿಂದ ಹೊರಬಂದು ಕೆಜೆಪಿ ಕಟ್ಟಿದ್ದ ಬಿಎಸ್ವೈ ರಂತೆಯೇ ಹೊಸ ಪಕ್ಷವನ್ನ ಕಟ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇದಕ್ಕೆ ಬಿಜೆಪಿ ನಾಯಕರು ತರಹೇವಾರಿಯಾಗಿ ರಿಯಾಕ್ಷನ್ಗಳನ್ನ ಕೊಡ್ತಿದ್ದಾರೆ. ಯತ್ನಾಳ್ ಹಾಗೂ ರೇಣುಕಾಚಾರ್ಯ ನಡುವೆ ಮೊದಲಿನಿಂದಲೂ ಅಷ್ಟಕ್ಕಷ್ಟೇ ಬಿಎಸ್ವೈ ಟೀಮ್ ಹಾಗೂ ಯತ್ನಾಳ್ ಟೀಮ್ಗಳ ನಡುವೆ ಆಗಾಗ ವಾಕ್ಸಮರಗಳು ನಡೆಯುತ್ತಲೇ ಇತ್ತು. ಈಗ ಇದೇ ಹೊಸ ಪಕ್ಷ ವಿಚಾರಕ್ಕೆ ರೇಣುಕಾಚಾರ್ಯ ಮತ್ತೆ ಲೇವಡಿ ಮಾಡಿದ್ದಾರೆ. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಸ್ವಾಗತ, ಆದರೆ ಅವರು ಠೇವಣಿ ಇಲ್ಲದೆ ಹೋಗ್ತಾರೆ ಎಂದರು. ಅಲ್ಲದೆ ಯತ್ನಾಳ್ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋಕೆ ಏಕಪಾತ್ರ ಅಭಿನಯ ಮಾಡ್ತಿದ್ದಾರೆ. ಅವನೊಬ್ಬ ನಕಲಿ ಹಿಂದೂ ಎಂದು ಕಿಡಿಕಾರಿದ್ರು. ನೀವು ಹಿಂದುತ್ವ ಪಕ್ಷ ಕಟ್ಟೋದಾದ್ರೆ ಇಫ್ತಿಯಾರ್ ಕೂಟ ಯಾಕೆ ಮಾಡಿದ್ರಿ, ಟಿಪ್ಪು ವೇಷವನ್ನ ಯಾಕೆ ಹಾಕಿದ್ರಿ ಅಂತ ಪ್ರಶ್ನಿಸಿದ್ರು. ಸಂತೋಷ ಮಾಧ್ಯಮ ಸ್ನೇಹಿತರು ತಾವು ಹೇಳ್ತಾ ಇದೀರಿ, ಸ್ವಾಗತ ಮಾಡ್ತಿದ್ದ. ಹಿಂದೂ ಹಂಗೆ ನಾವ್ಯಾರು ಹಿಂದೂಗಳಲ್ವಾ? ನಾವು ಭಾರತ ಮಾತೆ ಮಕ್ಕಳು ತಾನೆ. ಒಂದು ತಮ್ಮನ್ನು ತಾವು ರಕ್ಷಣೆ ಮಾಡೋಕ್ಕೋಸ್ಕರ ಅವ್ರು ಏಕಪಾತ್ರ ಅಭಿನಯ ಮಾಡ್ತಾರೆ. ಎಲ್ಲ ಪಾತ್ರಗಳು ವಿಭಿನ್ನ ಪಾತ್ರಗಳು ಕಾಣಿಸ್ಕೊಡ್ತಾರೆ. ಕೆಲವು ಸರಿ ನೋಡಿ ಏನಾಗಿದೆ, ಹಿಂದೂ ಹುಲಿ ಅಂತೇಳಿ ಮಾಧ್ಯಮದ ಸ್ನೇಹಿತರು ಬಿಂಬಿಸ್ಬಿಟ್ಟಿದ್ರು. ಪಾಪ ನಿಮ್ಮಗಳ ಮೇಲೆ ಅರಿಯಾಯ್ತಾರೆ. ಇನ್ನ ಕೊಪ್ಪಳದಲ್ಲಿ ಎಲ್ಲೋದ್ರೂ ನಿಮ್ಮಗಳ ಮೇಲೆ ಮಾಧ್ಯಮ ಸ್ನೇಹಿತರ ಮೇಲೆ ಅರಿಯಾಯ್ತಾರೆ. ಯಾರನ್ನು ಬಿಡಲಾರೆ. ಸಮಯ ಸಂದರ್ಭ ಬಂದಾಗ ಎಲ್ಲ ಪಾತ್ರಗಳು ಕಾಣಿಸ್ಕೊಳ್ತಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಹಿಂದುತ್ವದ ಆಧಾರದ ಮೇಲೆ ರಾಜಕಾರಣ ಮಾಡ್ತೀವಿ. ಆಯ್ತು, ನೀವು ಹಿಂದುತ್ವ ಅನ್ನೋದಾದ್ರೆ ಜೆಡಿಎಸ್ಗೆ ಯಾಕೆ ಹೋಗಿದ್ರಿ? ಟಿಪ್ಪು ಅವತಾರವನ್ನು ಯಾಕೆ ತಾಳಿದ್ರಿ? ಟಿಪ್ಪು ಅವತಾರ ತಾಳಿದ್ರಿ, ಯಾವ ರೀತಿ ಅವ್ರ ಜೊತೆಗೆ ಇಫ್ತಿಯಾರ್ ಕೂಟ ಏರ್ಪಡಿಸಿದ್ರಿ ಎಲ್ಲ ಗೊತ್ತಿಲ್ಲ. ತಮ್ಮನ್ನ ತಾವು ರಕ್ಷಣೆ ಮಾಡಕ್ಕೆ ಕೆಲಸ ಹಿಂದೂ ಅಂತ ಹೇಳ್ತಾರೆ. ಮಾಧ್ಯಮ ಸ್ನೇಹಿತರಿಗೆ ಕೆಲವು ಹಿಂದೂ ಹುಲಿ ಅಂತ ಬಿಂಬಿಸ್ಬಿಡೋದು. ಯಾವ ಹುಲಿನಲ್ಲ ಹಿಲಿನೇ. ಸುಮ್ಮನೆ ಪ್ರಚೋದನೆ ಭಾಷಣ ಮಾಡ್ಬಿಟ್ರೆ ಬಂದ್ಬಿಡುತ್ತ. ಆಚಾರಗಳು ಹಿಂದುತ್ವ ಇರಬೇಕು. ಇನ್ನು ಇತ್ತ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕೂಡ ವ್ಯಂಗ್ಯವಾಡಿದ್ದು, ಅವರು ಒಬ್ಬರೇ ಹಿಂದುತ್ವದ ನಾಯಕರಲ್ಲ, ಸಾವಿರಾರು ವರ್ಷಗಳಿಂದ ಹಿಂದುತ್ವದ ಅನೇಕ ನಾಯಕರಿದ್ದಾರೆ. ಯತ್ನಾಳ್ ಪಕ್ಷದ ಲಿಮಿಟ್ ಮೀರಿದ್ದಕ್ಕೆ ಅವರನ್ನು ಪಕ್ಷದಿಂದ ಅಮಾನತು ಮಾಡಿದ್ದಾರೆ. ಅವರ ವಯಸ್ಸಿಗೆ ಬೆಲೆ ಇದೆ, ಅದನ್ನು ಯತ್ನಾಳ್ ಉಳಿಸಿಕೊಳ್ಳಲಿ ಎಂದರು. ಯತ್ನಾಳ್ ಅವ್ರನ್ನ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆ ನಾಯಕರು ಅಂತ ನಾವು ತಿಳ್ಕೊಂಡಿದ್ವಿ. ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವರೊಬ್ಬರೇ ಎಲ್ಲ ಹಿಂದುತ್ವ ನಾಯಕರು. ಅವರು ತಿರುಮಲದಿಂದಲೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕಾದಷ್ಟು ಜನ ಇದ್ದಾರೆ. ಪಕ್ಷದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ. ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಮತ್ತೆ ಅವ್ರ ಆ ಥರ ಮಾತಾಡ್ತಾ ಇದ್ದಾರೆ. ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ. ಆ ಬೆಲೆನ ಉಳಿಸ್ಕೋಬೇಕಾದ್ರೆ ಅವ್ರು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಪಕ್ಷ ಕಟ್ಟಿರ್ತಕ್ಕಂಥವ್ರನ್ನ ನಾವು ಈ ರಾಜ್ಯದಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀವಿ. ನಾವು ಜೆ.ಎಚ್. ಪಟೇಲ್ ಅವರ ಪಕ್ಷ ಕಟ್ಟಿದ್ರು, ವಿಜಯ ಮಲ್ಯ ಪಕ್ಷ ಕಟ್ಟಿದ್ರು, ಬಂಗಾರಪ್ಪ ಅವ್ರ ಪಕ್ಷ ಕಟ್ಟಿದ್ರು. 8 ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು. ಎಲ್ಲ ಪಕ್ಷಗಳು ಏನೇನಾಯ್ತು ಇವತ್ತು ಅದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಯತ್ನಾಳವರು ಸ್ವಲ್ಪ ಹಿರಿಯರಿದ್ದೀರಿ, ನಾವು ಗೌರವ ಪಡ್ತೀರಿ, ಇನ್ನೂ ಗೌರವ ಪಡ್ತೀರಿ. ಅದಕ್ಕೂ ಒಂದು ತಾಳ್ಮೆ ಇದೆ. ದಯವಿಟ್ಟು ನೀವು ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕರು. ನಾನು ಯಾವ ನಾಯಕರು? ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀರಿ. ನಾವು ಯತ್ನಾಳರ ಸ್ವಲ್ಪ ಇತಿಮಿತಿ ಇರಲಿ ಮಾತಾಡೋದು. ನಿಮ್ಮ ಜೊತೆಗೆ ಯಾರ 4 ಜನ ಅವರೆಲ್ಲ ಲೆಕ್ಕಾಚಾರದಲ್ಲಿ ಬಂದಾಗ ನೀವೇನೇನೋ ಮಾತಾಡೋದಲ್ಲ. ಯತ್ನಾಳ್ ಹೊಸ ಪಕ್ಷ ಕಟ್ಟೋ ವಿಚಾರದ ಜೊತೆ ಅವರೇನಾದರೂ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಮಾತುಗಳು ಕೂಡ ಗುನುಗುತ್ತಿವೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು, ನಮ್ಮ ಸಿದ್ಧಾಂತಗಳು ಯತ್ನಾಳ್ಗೆ ಹೊಂದಾಣಿಕೆಯಾಗಲ್ಲ, ಅವರು ಬರೋದಿಲ್ಲ ಅಂದ್ರು. ನನ್ನ ದೃಷ್ಟಿಯಲ್ಲಿ ಬಿಜೆಪಿಯವರೇ 1 ವರ್ಷದಲ್ಲಿ ಯತ್ನಾಳ್ ವಾಪಸ್ ಕರೆಯುತ್ತಾರೆ. ಅವರಿಗೆ ಅವರು ಅನಿವಾರ್ಯ.
ಇವರಿಗೆ ಅವರು ಅನಿವಾರ್ಯ ಅಂತ ಹೇಳಿದರು. ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಿಮ್ಮ ಪಕ್ಷಕ್ಕೆ ಬರೋ ಸಾಧ್ಯತೆ ಏನಿದೆ? ನಾವೇನು ಹೇಳಿದ್ವಿ ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನುವಂಥದ್ದು ಚರ್ಚೆ ನಡೀತದೆ. ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಹೋಗಿ ಭೇಟಿ ಆಗಿದ್ದು ಇರ್ಬೇಕು, ಅದಕ್ಕೆ ಎಲ್ಲರಿಗೂ ಭೇಟಿ ಆಗ್ತಾರೆ. ನಾಳೆ ಅವ್ರಿಗೆ ಬಿಜೆಪಿಗೆ ಅನಿವಾರ್ಯ, ಅವ್ರಿಗೆ ಅವ್ರು ಅನಿವಾರ್ಯ, ಅಲ್ಲೇ ಸೂಟ್ ಆಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ ಅವ್ರು ಸಿದ್ಧಾಂತ ಹೋರಾಟ ಅದು ಬಿಜೆಪಿ ಸೂಟ್ ಆಗ್ತದೆ. ಜೆಡಿಎಸ್ ಹೊರಗೆ ಹಾಕಿರ್ಬೋದು, ಪಕ್ಷ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ, ಅವ್ರಿಗೆ ಅವ್ರ ಅಲ್ಲ, ಜೆಡಿಎಸ್ ಪಕ್ಷಕ್ಕೆ ಬರೋ ಸಾಧ್ಯತೆ ಕಡಿಮೆ. ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋದು ಅವ್ರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಮುಗಿಸ್ಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೇವೆ ಅಂತ ಯತ್ನಾಳ್ ಅವರು. ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ ಒಂದು ವರ್ಷದಲ್ಲಿ ಮತ್ತೆ ಅವರು ಇವರು ಕರ್ಕೊಂಡ್ರನ್ನ ಅವರು ರಾಜ್ಯ ಸಂಧಾನ ಆಗ್ತದೆ. ಅವ್ರು ಇವ್ರ ಅನಿವಾರ್ಯ, ಇವರಿಗೆ ಅವ್ರ ಅದು ರಾಜ್ಯ ಸಂಧಾನ ಆಗ್ಬೋದು. ಖಂಡಿತ ಆಗ್ತದೆ. ಬೇರೆ ಅವ್ರಿಗೆ ಮಾರ್ಗ ಇಲ್ಲ, ಬೇರೆ ಪರ್ಯಾಯ ಇಲ್ಲ. ಅವರದೇ ಪಕ್ಷದಲ್ಲಿ ಒಟ್ನಲ್ಲಿ ಹಿಂದೂ ಹುಲಿ ಅಂತ ಗುರುತಿಸಿಕೊಂಡಿದ್ದ ಯತ್ನಾಳ್ ಈಗ ಅದೇ ಹಿಂದುತ್ವದ ಹೆಸರಲ್ಲಿ ಹೊಸ ಪಕ್ಷ ಕಟ್ತಾರೆ ಅನ್ನೋದು ಸುದ್ದಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಅಥವಾ ಯತ್ನಾಳ್ ವಾಪಸ್ ಬಿಜೆಪಿಗೆ ಹೋಗ್ತಾರೋ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.